ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ರುಚಿಕರವಾದಂತಹ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ 20 ಗ್ರಾಮ್ ಶುಂಠಿ, 20 ಗ್ರಾಮ್ ಬೆಳ್ಳುಳ್ಳಿ, ಒಂದು ಇಡೀ ಕರಿಬೇವಿನ ಸೊಪ್ಪು, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಮತ್ತು 10 ಗ್ರಾಮ್ ಮೆಣಸು ತೊಗೊಂಡಿದ್ದೀವಿ, 10 ಗ್ರಾಮು ಜೀರಿಗೆ, ಒಂದು 10 ಲವಂಗ, ಅರ್ಧ ಈರುಳ್ಳಿ ತೊಗೊಂಡಿದ್ದೀವಿ. ಇದು ಇಷ್ಟನ್ನು 25 ಗ್ರಾಮಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿ ಗಟ್ಟಿಯಾಗಿ ಅದರ ಸಾರು ತೆಗೆದು ಇಟ್ಕೊಬೇಕು. ಆ ಸಾರನ್ನು ಹಾಕ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜಾರಿಗೆ. 25 ಗ್ರಾಮಷ್ಟು ಹುಣಸೆಹಣ್ಣು ತೊಗೊಂಡು ಸಾರು ತೆಗೆದಿಟ್ಟಿದ್ದೀನಿ. ಇದನ್ನು ಅದಕ್ಕೆ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಬೇಕು, ನೀರು ಜಾಸ್ತಿ ಹಾಕ್ಕೊಬಾರ್ದು. ಈಗ ರುಬ್ಬಿರೋ ಅಂಥದ್ದಕ್ಕೆ 5 ಗ್ರಾಮ್ ಅರಿಶಿನ, ಒಂದು 20 ಗ್ರಾಮು ಚಿಲ್ಲಿ ಪೌಡರು, ಧನಿಯಾ ಪೌಡರ್ 10 ಗ್ರಾಮು ಮತ್ತು 25 ಗ್ರಾಮು ಅಥವಾ 20 ಗ್ರಾಮ್ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಗೊಂಡು ಈ 4 ಐಟಮ್ನ ನಾವು ರುಬ್ಬಿಟ್ಟಿರೋ ಅಂತಹ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಟಿರೋ ಅಂಥ ಅರ್ಧ kg ಫಿಶ್ಶಿಗೆ, ನಾವೀಗ ಅರ್ಧ kg ಅಷ್ಟು ಫಿಶ್ ಮಾಡ್ತಾಯಿದ್ದೀವಿ. ಅದಕ್ಕೆ 2 ಕಡೆ ತುಂಬ ಅಪ್ಲೈ ಮಾಡಬೇಕಾಗುತ್ತೆ. ಆದರೆ ಮಸಾಲೆ ಬಂದು ಫುಲ್ಲು ಅಪ್ಲೈ ಮಾಡ್ಕೊಬೇಕು. ಈ ಥರ ಎಲ್ಲದಕ್ಕೂ 2 ಕಡೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಅಥವಾ 20 ನಿಮಿಷ, 20ರಿಂದ ಹಾಫ್ ಆನ್ ಅವರ್ ನಾವು ಫ್ರಿಜ್ಜಲ್ಲಿ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ ಇಲ್ಲ ಅನ್ನೋರು ಹಾಗೆ ಔಟ್ಸೈಡ್ ಇಟ್ಟರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಇವಾಗೆಲ್ಲ ಅಪ್ಲೈ ಆಗಿದೆ. ನಾನು ಇದನ್ನು ಫ್ರಿಜ್ಜಿಂದ ಇಟ್ಟು ತೆಗಿತೀನಿ. ಈಗ ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೀವಿ. ನೋಡಿ, ಈ ಥರ ಗಟ್ಟಿಯಾಗಿರುತ್ತೆ ಸ್ವಲ್ಪ. ಇದು ಯಾಕೆ ಅಪ್ಲೈ ಮಾಡಿ ಅಷ್ಟೊತ್ತು ಬಿಡ್ತೀವಿ ಅಂದರೆ ಈ ಉಪ್ಪಿನಂಶ, ಖಾರ ಎಲ್ಲನೂ ಮಸಾಲೆ ಪದಾರ್ಥ ಫಿಶ್ಶಿಗೆ ಹಿಡಿಬೇಕು ಅಂತ. ಈಗ ಸ್ಟವಲ್ಲಿ ನಾನು ತವ ಇಟ್ಕೊಂಡಿದ್ದೀನಿ. ತವ ಇಲ್ಲ ಅಂತಂದರೆ ನಾವು ದೋಸೆ ಹೆಂಚಲ್ಲೂ ಹಾಕೊಬೋದು. ಅದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಬಿಟ್ಟು ಈಗ ಒಂದೊಂದೇ ಪೀಸಸ್ನ ತೆಗೆದು ತವಾದಲ್ಲಿ ಅಥವಾ ಹೆಂಚಲ್ಲಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 8 ನಿಮಿಷ ಒಂದು ಕಡೆ ಬೇಯಿಸಬೇಕು. ಈಗ ಇದನ್ನು ಇಟ್ಬಿಟ್ಟು ಒಂದೊಂದೇ ಡ್ರಾಪ್ ಆಯಿಲ್ನ ಬಿಡ್ತೀವಿ. ಆಯಿಲ್ ಜಾಸ್ತಿ ಬಿಡಲ್ಲ ಇಲ್ಲಿ, ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತೀವಿ. ಈ ಥರ ನಾವು ಮನೆಯಲ್ಲೇ ನಾವು ಮಸಾಲೆಯನ್ನು ಮಾಡಿಕೊಂಡು ಫಿಶ್ ಫ್ರೈ ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ. ಫಿಶ್ ಫ್ರೈ ಪೌಡರ್ ಅಂಗಡೀಲಿ ಸಿಗುತ್ತೆ, ಅದು ಇಲ್ಲದಂಗೆ ನಾವು ಇವಾಗ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ತುಂಬ ರುಚಿ ಆ್ಯಂಡ್ ಆರೋಗ್ಯಕರವಾದಂತಹ ಫಿಶ್ ಫ್ರೈ ಆಗಿದೆ. ಈ ಥರ ನೀವು ಮನೇಲಿ ಮಾಡಿ ನೋಡಿ. ಫಿಶ್ ಕರಿನೂ ಅದೇ ಥರ ಮಾಡಬಹುದು.